ನಿನಗೇನು ಶ್ರೀಮಂತಿಗೆ ಕೊಟ್ಟಿರುವೆ? ಯಾವತ್ತೂ ಹಾಗೆನ್ನುವುದು ಹಿಂದೆಲ್ಲ ನಾಯಾದ್ರು ಆ ದೇವಿ ಕಣ್ಸರಿದ್ದೇ ಇರುತ್ತಾರ. ಇಂದಿನ ಶ್ರೀಮಂತರು ಬೆಳ್ಳಿ ಬಂಗಾರವನ್ನು ಕೊಟ್ಟು ಪಂಚಾಮೃತದಿಂದ ಕಾರು ಹತ್ತಿ ಸಾಲು ಸಾಲಾಗಿ ಬಂದು ನಿಂತಿರುವಾಗ ನಿನ್ನ ಒಳಗಿನ ಮೂರು ಹೂವಿನ ಭಕ್ತಿ ಈ ನಿನ್ನ ದೇವತೆಗೆ ತಲುಪಬಹುದೇ? ಏನು ಹೇಳುತ್ತಿದೆ ಅನ್ನ? ಏನು ಹೇಳುತ್ತವೆ ಅಲ್ಲ, ನಾವು ಹೇಳುತ್ತವೆ ಇದು. ನಾವು ಬದುಕಿ ನಾವು ಬದುಕಿ ಏನು ಪ್ರಯೋಜನ? ಸತ್ತರೆಷ್ಟು ಪಾಡಿದೆ, ಸತ್ತರೆಷ್ಟು ಪಾಡಿದೆ. ನಮ್ಮನ್ನು ಈ ನಮ್ಮನ್ನು ಬಡತನ ಗೋಡೆಯಲ್ಲಿ ಹುಟ್ಟಿಸಿದ ನನ್ನ ತಂದೆ ತಾಯಿಗಳು ನಮ್ಮನ್ನು ಅಗಲಿ ಹೋಗಿ ಎಷ್ಟು ವರ್ಷ ಆದ್ರೂ ಕೂಡ ನಮ್ಮನ್ನು ಕಾಣುವುದಕ್ಕೆ ಒಂದು ಸಾರಿ ಕೂಡ ಬರಲೇ ಇಲ್ಲ. ಹಿಂದೆಗೂ ನನಗೆ ತುಂಬಾ ಆಗ್ತಾ ಇದ್ದಾರೆ. ತಂಗಿ ಸತ್ತು ಹೋದ ಅಪ್ಪ ಅವನ ನೆನಪು ತೆಗೆದರೆ ನಮ್ಮ ಕಷ್ಟಗಳು ದೂರಾಗಲು ಸಾಧ್ಯವಿಲ್ಲವೋ? ನಮ್ಮ ಕಷ್ಟಗಳು ದೂರಾಗಲು ಯಾರನ್ನು ನೆನೆಸಿದರೇನು, ಯಾರನ್ನು ಪೂಜಿಸಿದರೆ ನಮ್ಮ ಕಷ್ಟಗಳು ದೂರಾಗಲು ಸಾಧ್ಯವಿಲ್ಲ. ನೀನನ್ನು ಮೋಹನನಿಗೆ ಕೊಟ್ಟು ಮದುವೆ ಮಾಡಬೇಕಿದೆ, ಅದು ನಿನಗೆ ಒಪ್ಪಿಗೆ ತಾನೆ? ನಾನು ಮದುವೆ ಮಾಡಿಕೊಂಡು ಹೋದ್ರೆ ನಿನ್ನ ಹೊತ್ತು ನೆತ್ತೆಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಅಲ್ಲ, ಮೊದಲು ನಿನ್ನ ಮದುವೆ ಆದ ನಂತರ ಈ ನಿನ್ನ ಮಾತಿಗೆ ನನಗೆ ಒಪ್ಪಿಗೆ ಇದೆ ಅಲ್ಲ? ನಿನ್ನ ಮದುವೆ ಮಾಡಿಕೊಟ್ಟ ನಂತರ ನಿಧಾನವಾಗಿ ನಿನ್ನಿಷ್ಟದಂತೆ ನಡೆಯುತ್ತದೆ ಅನ್ನ. ಇದಕ್ಕೆ ಒಪ್ಪಬೇಕಲ್ಲ? ಈಗಾಗಲೇ ಮೋಹನ ಒಪ್ಪಿದ್ದಲ್ಲಮ್ಮ. ಅವನಂತ ಗಂಡ ಸಿಗಬೇಕಾದರೆ ನೀನು ಪುಣ್ಯವತೆ ಎಂಬ ನೀನು ಅನ್ನ. ಹೊಟ್ಟೆ ತುಂಬಿಸಿಕೊಳ್ಳುವುದು ತುಂಬಿಸಿಕೊಂಡು ಎಷ್ಟೇ ಕಷ್ಟವಾದ್ರೂ ಕೂಡ ಏಳು ಜನ್ಮ ಹುಟ್ಟಿ ಬಂದು ಕೂಡ ಹುಟ್ಟಿ ಬರ್ತೀನಲ್ಲ. ಮದುವೆಗೆ ಎಲ್ಲಿಂದ ಹಣ ತಗೋ? ಅದರ ಬಗ್ಗೆ ನೀನು ನಿನ್ನನ್ನು ನೀನು ಪೂಜೆ ಮಾಡಿಸಿಕೊಂಡು ಮನೆಗೆ ಬಾ. ನಾನು ಕೆಲಸಕ್ಕೆ ಹೋಗಿ ತಾಯಿ ಏನು ರೂಪಾದೇವಿ ಮೋಹನ ಒಂದು ಮಾತು ನಿಮ್ಮನ್ನ